ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ1 ಆರೋಪಿಯಾಗಿ ನಟಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು ಜೈಲಿನಲ್ಲಿರುವಂತಹ ಪವಿತ್ರ ಗೌಡನನ್ನ ಭೇಟಿ ಆಗಲಿಕ್ಕೆ ಕುಟುಂಬಸ್ಥರು ಬಂದಿದ್ದಾರೆ. ಇನ್ನು ಈ ಹೊತ್ತಿನಲ್ಲಿ ಪವಿತ್ರ ಗೌಡ ಕೋಪದಿಂದಲೇ ಮಾತನಾಡಿದ್ದಾರಂತೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡಿ ಬರೋಣ. ಪವಿತ್ರ ಗೌಡರನ್ನ ಭೇಟಿ ಮಾಡಲು ಬಂದ ಕುಟುಂಬಸ್ಥರು. ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಮಗಳನ್ನ ಭೇಟಿ ಮಾಡಲು ಬಂದ ತಂದೆ ತಾಯಿ ಮತ್ತು ತಮ್ಮ. ಮಗಳಿಗೆ ಬೇಕಾದ ವಸ್ತುಗಳನ್ನ ತಂದುಕೊಟ್ಟಿದ್ದಾರೆ ಪೋಷಕರು. ನಿನ್ನೆ ದರ್ಶನ್ ಭೇಟಿ ಮಾಡಿದ್ದ ಪವಿತ್ರ ಆಪ್ತ ಸ್ನೇಹಿತೆ ಸಮತಾ. ಪವಿತ್ರ ಗೌಡರನ್ನ ಭೇಟಿ ಮಾಡಲು ಬಂದ ಕುಟುಂಬಸ್ಥರು. ಈ ವೇಳೆ ಬೇಗ ಕೊಡಿಸಿ ಅಂತ ಪವಿತ್ರ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ನನಗೆ ಇಲ್ಲಿ ಇರಲು ತುಂಬಾ ಹಿಂಸೆ ಆಗ್ತಿದೆ ಅಂತ ಪವಿತ್ರ ಹೇಳಿದ್ದಾರೆ. ಬೇಲು ವಿಚಾರವಾಗಿ ಯಾವ ವಕೀಲರ ಜೊತೆ ಮಾತನಾಡಿದ್ದೀರಿ ಅಂತ ಕೇಳಿದ್ದಾರೆ. ತಮ್ಮ ವಕೀಲರ ಬಗ್ಗೆಯೂ ಮಾಹಿತಿಯನ್ನ ಪಡೆದಿದ್ದಾರೆ ಎ1 ಪವಿತ್ರ ಗೌಡ. ಬೇಲು ವಿಚಾರವಾಗಿ ಸ್ವಲ್ಪ ಕೋಪದಿಂದಲೇ ಮಾತನಾಡಿದ್ದಾರೆ ಪವಿತ್ರ. ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಅಂದ್ರೆ ಎ1 ಆರೋಪಿಯಾಗಿ ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇನ್ನು ಜೈಲಿನಲ್ಲಿರುವಂತಹ ಪವಿತ್ರ ಗೌಡನನ್ನ ಭೇಟಿ ಆಗ್ಲಿಕ್ಕೆ ಪವಿತ್ರ ಗೌಡರ ಕುಟುಂಬಸ್ಥರು ಬಂದಿದ್ದಾರೆ. ತಂದೆ ತಾಯಿ ಮತ್ತು ತಮ್ಮ ಪವಿತ್ರ ಗೌಡರನ್ನ ಮಾತನಾಡಿಸಲಿಕ್ಕೆ ಜೈಲಿಗೆ ಬಂದಿದ್ದಾರೆ. ಇನ್ನು ಈ ಹೊತ್ತಿನಲ್ಲಿ ಪವಿತ್ರ ಗೌಡ ಸ್ವಲ್ಪ ಕೋಪದಿಂದಲೇ ಮಾತನಾಡಿದ್ದಾರೆ. ಯಾರ್ಯಾರು ವಕೀಲರು ನನಗೆ ನೇಮಕವಾಗಿದ್ದಾರೆ, ಇನ್ನು ಬೇಲು ವಿಚಾರ ಏನಾಗ್ತಿದೆ ಅಂತ ಬೇಜರಿಂದ ಹೇಳಿದ್ದಾರೆ. ಇನ್ನು ಸ್ವಲ್ಪ ಕೋಪದಿಂದಲೇ ಯಾವಾಗ ಬೇಲು ಸಿಗುತ್ತೆ, ಇಲ್ಲಿ ನನಗೆ ಹಿಂಸೆ ಆಗ್ತಾ ಇದೆ. ಇದೀಗ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ. ಈಗ ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಹೀಗಾಗಿ ಜೈಲಿನಲ್ಲಿ ನನಗೆ ಹಿಂಸೆ ಆಗ್ತಾ ಇದೆ. ಇನ್ನು ಬೇಲ್ ಯಾವಾಗ ಸಿಗುತ್ತೆ, ಯಾವ ವಕೀಲರು ನೇಮಕವಾಗಿದ್ದಾರೆ ಅಂತ ವಕೀಲರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಇನ್ನು ನಿನ್ನೆಯಷ್ಟೇ ನಟ ದರ್ಶನ್ ಅನ್ನ ಭೇಟಿ ಆಗ್ಲಿಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ. ಇನ್ನು ನಟ ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಕೂಡ ಜೈಲಿನಲ್ಲಿರುವಂತಹ ದರ್ಶನ್ ಅನ್ನ ಭೇಟಿ ಆಗ್ಲಿಕ್ಕೆ ಬರ್ತಿದ್ದಾರೆ. ಇನ್ನು ಪವಿತ್ರ ಗೌಡನನ್ನ ಭೇಟಿ ಆಗ್ಲಿಕ್ಕೆ ಬಂದಂತಹ ತಂದೆ ತಾಯಿ ಅವರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ತಂದು ಕೊಟ್ಟಿದ್ದಾರೆ. ಆದ್ರೆ ತಂದೆ ತಾಯಿಯ ಜೊತೆಯಲ್ಲಿ ಮಾತನಾಡುವ ಹೊತ್ತಲ್ಲಿ ಪವಿತ್ರ ಗೌಡ ಕೋಪದಿಂದಲೇ ಮಾತನಾಡ್ಬಿಟ್ಟಿದ್ದಾರೆ. ಇಷ್ಟು ದಿನ ಆಯ್ತು ಜೈಲು ಸೇರಿ, ಯಾಕೆ ಬೇಲು ಸಿಗ್ತಾ ಇಲ್ಲ, ಇನ್ನು ವಕೀಲರು ಯಾರು, ಯಾವಾಗ ಬೇಲು ಸಿಗುತ್ತೆ ಅಂತ ಸ್ವಲ್ಪ ಕುಟುಂಬಸ್ಥರೊಂದಿಗೆ ಕೋಪದಿಂದ ಮಾತನಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟಿ ಪವಿತ್ರ ಗೌಡ. ಸ್ವಲ್ಪ ವೇಟ್ ಮಾಡಿ, ಕನ್ಫರ್ಮ್ ಮಾಡ್ಕೊಬೇಕು. ವೇಟ್ ಮಾಡಿ, ಅವ್ರು ಈ ಕಡೆ ಹೋಗಿ ಮುಂದೆ ದಾರಿ ಬಿಡಬೇಡ. ಸರ್ ಬನ್ನಿ ಹಿಂಗೆ. ಅದ್ರ ಕಡೆ ಇದೆ. ನಿಮಿಷ ಬೇಕು. ಕಾರ್ ಮತ್ತೆ ಕಾರಲ್ಲಿ ಪಾರ್ಕಿಂಗ್